ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೇದಗೋಸ್ಕರ ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಇದೇ ಸ್ನ್ಯಾಕ್ಸೇ ಅವನು ಜಾಸ್ತಿ ಯಾವಾಗಲೂ ತಿನ್ನೋ ಅಂಥದ್ದು. ಹಂಗಾಗಿ ಇನ್ನು ಪೊಟೊಟೊ ಚಿಪ್ಸ್ ಮಾತ್ರ ನನಗೋಸ್ಕರ ತಂದಿದ್ದಾರೆ. ಮತ್ತು ಫ್ರೂಟ್ ಕೇಕು ಕೂಡ ತಂದಿದ್ದಾರೆ. ಅದನ್ನು ಸ್ಟೀಲ್ ಡಬ್ಬಿಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಫಸ್ಟಿಗೆ ತೋರಿಸಿದ್ದು ದೇವ್ರ ಪೂಜೆ ಆಗಿತ್ತಲ್ವ, ಶುಕ್ರವಾರ. ಇದು ನೆಕ್ಸ್ಟ್ ಶನಿವಾರದ ದಿನ ವಿಡಿಯೋ ಇದು. ಇವತ್ತು ಬಂದುಬಿಟ್ಟು ಬೆಂಡೆಕಾಯಿ ಚಟ್ನಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಬೆಂಡೆಕಾಯಿ ಚಟ್ನಿ ಮಾಡಿ. ಹಂಗಾಗಿ ಇನ್ನು ವೇದ ಪಾಪುಗೋಸ್ಕರ ದೋಸೆ ಹಿಟ್ಟು ಕೂಡ ಇದೆ ನಿನ್ನೆದು. ಹಂಗಾಗಿ ದೋಸೆ ಹಾಕ್ಕೊಡ್ಬೇಕು ವೇದ ಪಾಪುಗೆ. ನಾನು ಬಂದು ಡೈಲಿ 6 ಗಂಟೆ 6:30ಗೆ ಎದ್ದೇಳೋ ಅಂಥದ್ದು. ಹಿಂಗೆ 6 ಗಂಟೆ 6:30ಗೆ ಎದ್ದರೆ ಮಾತ್ರ ನನ್ನ ಕೆಲಸ ಸಕ್ಸಸ್ಫುಲ್ಲಿ ಆಗುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ಯಾಕಪ್ಪ ಅಂತಂದರೆ ಯಪ್ಪ, ಇಂಥ ಚಟ್ನಿ ನಾನು ನನ್ನ ಲೈಫಲ್ಲೇ ಮಾಡಿಲ್ಲ. ಅಷ್ಟು ಅರ್ಜೆಂಟು ಅವಸರವಾಗಿ ಚಟ್ನಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ಅವ್ರ ಅಪ್ಪಾಜಿಗೆ ಬಾಕ್ಸಿಗೆ ಹಾಕಿ ಕಳಿಸಿ ನಾನು ಇನ್ನು ಇಷ್ಟು ನಮಗೆ ಊಟಕ್ಕಂತ ಉಳಿಸ್ಕೊಂಡಿದ್ದೀನಿ. ಇನ್ನು ನೆನ್ನೆದು ಸ್ವಲ್ಪ ಸಾಂಬಾರಿದೆ. ಇದ್ರ ಜೊತೆನೇ ಇವತ್ತಿನ ಊಟ. ಇನ್ನು ಸಂಜೆಗೆ ಏನಾದರೂ ಟಮಟೆ ಬಾತು ಇಲ್ಲ ಪಲಾವು ರೈಸ್ ಬಾತು ಏನಾದರೂ ಮಾಡ್ಕೋಬೇಕು. ಇನ್ನು ಇದು ಒಗ್ಗರಣೆ ಚೆನ್ನಾಗಿ ಮಾಡಿರಲಿಲ್ಲಲ್ವ, ಹಾಗಾಗಿ ಇನ್ನೊಮ್ಮೆ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಏನಿಲ್ಲ ಅಂತಂದ್ರೂ ಹೆಣ್ಮಕ್ಳು ಬೇಗ ಎದ್ರೇ ಎಲ್ಲ ಕೆಲಸಗಳು ಸಾಂಗವಾಗಿ ಆಗೋವಂಥದ್ದು. ಇನ್ನು ಒಗ್ಗರಣೆ ಹಾಕ್ಕೊಂಡು ಬೆಂಡೆಕಾಯಿ ಚಟ್ನಿ ಉಳಿದಿತ್ತಲ್ವ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಸಿ ಚಟ್ನಿನೇ ನಮ್ಮನೆಯವ್ರಿಗೆ ಬಾಕ್ಸಿಗೆ ಕೂಡ ಹಾಕಿ ಕೊಟ್ಟಿದ್ದಾಯಿತು. ಮುದ್ದೆನೂ ಕೂಡ ಬಾಕ್ಸಿಗೆ ಹಾಕಿದ್ದೀನಿ. ಡೈಲಿ ಮೊದಲೆಲ್ಲ ಅನ್ನ ಚಟ್ನಿ ಈ ಥರ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಅಷ್ಟೇ ಆಗ್ತಿದೆ. ಇವತ್ತು ಬೆಳಗ್ಗೆ ಇಲ್ಲಿ ಊಟ ಮಾಡೋಗಿಲ್ವಲ್ಲ, ಹಾಗಾಗಿ ಮುದ್ದೆನೂ ಕೂಡ ತಗೊಂಡು ಹೋಗಿದ್ದಾರೆ. ಇನ್ನು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಚಟ್ನಿ ಖಾಲಿ ಆಗಲ್ಲ. ನಾನು ವೇದಪಾಪು ಇಬ್ಬರೇ ಇರೋದ್ರಿಂದ ವೇದಪಾಪು ಈ ಥರ ಚಟ್ನಿ ಖಾರ ಅಂತ ತಿನ್ನಲ್ಲ. ವೇದಪಾಪುಗೆ ಏನಾದರೂ ಬೇರೆ ಅವ್ರ ದೊಡ್ಡಮ್ಮನ ಹತ್ರ ಇಸ್ಕೊಡ್ಬೇಕು. ಇನ್ನು ಇದಾದರೆ ಈ ವೇದಪಾಪು ಇಷ್ಟೊತ್ತಿಗೆ ಎಷ್ಟು ತಲೆ ತಿಂತಾ ಇದ್ದಾನೆ. ನನಗೆ ಜ್ಯೂಸ್ ಬೇಕು ಅಂತ ಇಟ್ಕೊಂಡು 4 ಬಾರಿಸೋದು ಒಂದೇ ಬಾಕಿ ಇವನಿಗೆ. ಬಾರಿಸೋಣ 4 ಹೇಳು, ಬಾರಿಸ್ಲಾ ಒಂದು 4 ಏಟು? ಯಾಕೆ ಮತ್ತೆ ಯಾಕೆ ಇಷ್ಟೊತ್ತಿಗೆ ಜ್ಯೂಸ್ ಕುಡಿತೀಯ ಊಟ ಮಾಡ್ದಂಗೆ? ಹಾಂ, ಯಾಕೆ ಕುಡಿತಿ ಇಷ್ಟೊತ್ತಿಗೆ? ಮಾಡಲ್ಲ ಊಟ ನೀನು? ಮಾಡ್ತೀಯ ಯಾವಾಗ? ಇವಾಗ ಬೆಳಗ್ಗೆನೆ ಮತ್ತೆ ಆಗಿರೋದು. ಬಾ ಜಲ್ದಿ. ನಾನು ಬಂದು ಈ ಥರ ಜ್ಯೂಸ್ ಯಾವಾಗೂ ಜಾಸ್ತಿ ತರಿಸಲ್ಲ. ಯಾಕೋ ಗ್ಯಾಸ್ಟ್ರಿಕ್ ಆಗಿತ್ತು. ಒಂದು ಚಿಕ್ಕ ಬಾಟ್ಲು 7 ಅಪ್ ತೊಗೊಂಡು ಬನ್ನಿ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟು ದೊಡ್ಡ ಬಾಟ್ಲು ತೊಗೊಂಬಂದಿದ್ದಾರೆ. ಮಕ್ಕಳೆಲ್ಲ ಕುಡಿತಾರೆ, ಇದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟೆ ತರಿಸ್ತಾ ಇರಲಿಲ್ಲ. ಬಟ್ ಇಷ್ಟು ದೊಡ್ಡ ಬಾಟ್ಲಿ ತಂದಿರೋದ್ರಿಂದ ವೇದ ಪಾಪನು ಕೂಡ ನನ್ನ ಜೊತೆಗೆ ಕುಡಿತಾ ಇರ್ತಾನೆ. ಅವ್ರ ಅಪ್ಪಾಜಿನೂ ಕೂಡ ಬೇಗ ಕುಡಿದು ಖಾಲಿ ಮಾಡಬೇಕು ಅಂತಂದು ಅವರು ಕೂಡ ಟ್ರೈ ಮಾಡಿದರು. ಬಟ್ ಆಗಲಿಲ್ಲ. ವೇದ ಪಾಪಗೋಸ್ಕರ ಸ್ವಲ್ಪ ಇರಲಿ ಬಿಡು, ಇಷ್ಟು ಹಠ ಮಾಡ್ತಾ ಇದ್ದೇನಂತೆ ಉಳಿಸಿ ಹೋಗಿದ್ದಾರೆ. ವೇದ ಪಾಪ ಅಂತೂ ಒಂದೇ ಹಠ, ನನಗೆ ಜ್ಯೂಸ್ ಬೇಕು ಅಂತ. ಇನ್ನು ಊಟ ಮಾಡು ಅಂತ ಹೇಳಿದರೆ ಇಲ್ಲ ನಾನು ಮಾಡಲ್ಲ ಅಂತ ಇದ್ದಾನೆ. ಇವಾಗ ಬಂದು ಟೈಮ್ ಒಂದು 11 ಗಂಟೆ ಆಗಿದೆ. ಬೆಳಗ್ಗೆ ದೋಸೆ ಕೂಡ ಹಾಕ್ಕೊಟ್ಟಿದ್ದೆ ವೇದ ಪಾಪುಗೆ. ಪುಟ್ಟದು ಒಂದೇ ಒಂದು ತಿಂದಿದ್ದ. ಹಂಗಾಗಿ ಊಟ ಮಾಡ್ಸೋಣ ಇವಾಗ ಮುದ್ದೆ ಅನ್ನ ಏನಾದರೂ ಅಂದರೆ ನನಗೆ ಬೇಡ ಅಂತ ಇದ್ದಾನೆ. ಹಾಗಾಗಿ ಅವನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದು ಪಟ್ಲಿ ಮರೆಗೆ ಇರೋ ಬರೋ ಮುಸ್ರೆನೆಲ್ಲ ಇಟ್ಬಿಟ್ಟು ನಾನು ತೊಳಿಬೇಕು. ಇವಾಗ ಪಾತ್ರೆಗಳನ್ನೆಲ್ಲ ಹೊರಗಡೆ ಹಾಕ್ಕೊಂಡಿದ್ದೀನಿ. ತೊಳೆಯೋಂಥ ಮುಸ್ರೆಗಳು ನೋಡ್ತಾ ಇರ್ಬೋದು, ಇಷ್ಟಿದ್ದಾವೆ. ನಾನು ಬಂದು ಬೆಳಗ್ಗೆ ಊಟ ಮಾಡಿರೋ ಅಂಥವು ಮತ್ತು ನೈಟಿಂದು ಮುದ್ದೆ ಪಾತ್ರೆ ಅಷ್ಟೇ. ಇನ್ನು ಅನ್ನದ್ದು ಅದೆಲ್ಲ ನೈಟಿನ ತಟ್ಟೆ ಜೊತೆಗೇನೆ ಎಲ್ಲ ತೊಳೆದಿಟ್ಟಿರ್ತೀನಿ. ಯಾವುದಾದ್ರೂ ಒಂದು ಬೌಲಲ್ಲಿ ಮುದ್ದೆ ಅಥವಾ ಅನ್ನನೋ ಹಾಕಿಟ್ಟಿರ್ತೀನಿ. ಯಾಕಂದರೆ ಸಂಜೆ ಟೈಮು ಅಡುಗೆ ಮಾಡಿರೋ ಅಂಥ ಪಾತ್ರೆ ತೊಳಿಬಾರ್ದು ಅಂತಾರಲ್ಲ, ಹಾಗಾಗಿ ಮುದ್ದೆ ಪಾತ್ರೆ ಅಷ್ಟೇ ಉಳಿಸಿರ್ತೀನಿ. ಇನ್ನು ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ಜಾಸ್ತಿ ತೊಳಿತಾ ಇರ್ತೀನಿ. ಯಾವಾಗಾದರೂ ಹುಷಾರಿಲ್ಲದೆ ಇರುವಾಗ, ಏನಾದರೂ ಕೆಲಸ ಇದ್ದಾಗ ಅಷ್ಟೇ ತೊಳ್ಕೊಳ್ಳಲ್ಲ ನೈಟ್ ಟೈಮು. ಊಟ ಮಾಡಿರೋ ತಟ್ಟೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಗೆ ಬಿಟ್ಟು ಮಲಗಲ್ಲ. ಕೆಲವೊಂದು ಮನೆಗಳಲ್ಲಿ ನಾನು ಈಗಲೂ ನೋಡ್ತಾ ಇದ್ದೀನಿ, ಹಾಗೆ ಎಲ್ಲ ಎತ್ತಿಟ್ಬಿಟ್ಟು ಮಲಗ್ತಾರೆ. ಇನ್ನು ನೋಡ್ತಾ ಇರ್ಬೋದು ರಂಗೋಲಿ ಇವತ್ತಿನ ದಿನ ಈ ರೀತಿ ಹಾಕಿದೆ. ವೇದ ಪಾಪು ಎಲ್ಲ ಹಳಸಾಕ್ಬಿಟ್ಟಿದ್ದಾನೆ. ಮಕ್ಕಳು ದೊಡ್ಡವರಾಗೋವರೆಗೂ ಇಷ್ಟೇ ಅನ್ಸುತ್ತೆ. ಇಷ್ಟು ದಿನ ಆಗಿದೆ ಅವನು ಅಡ್ಡಾಡೋಕ್ಕೆ ಹಿಡ್ದಾಗ್ಲಿದ್ದಾನು ಇಲ್ಲಿವರೆಗೂ ಒಂದು ದಿನನೂ ರಂಗೋಲಿ ಚೆನ್ನಾಗಿಲ್ಲ. ಇತ್ತೀಚೆಗಂತೂ ಪರವಾಗಿಲ್ಲ, ಇಷ್ಟು ಕೆಡಿಸ್ತಾನೆ. ಮೊದಲಾದರೆ ಪೂರ್ತಿ ಏನೂ ಇರ್ತಾ ಇರಲಿಲ್ಲ, ಆ ಥರ ಮಾಡ್ತಾನೆ. ಎಷ್ಟೋ ಜನ ಇದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಕೆಲವರು ಮಕ್ಕಳಿಲ್ದಿರೋರ ಮನೆಯಲ್ಲಿ ಎಷ್ಟು ನೀಟಾಗಿರುತ್ತೆ.
ಅಂದರೆ ವೇದು ಪಾಪು ಹಂಗಲ್ಲ, ಸ್ವಲ್ಪ ದೊಡ್ಡವರೆಲ್ಲ ಆಗಿರ್ತಾರಲ್ಲ ಆ ಥರ ಮಕ್ಕಳು. ಯಾರೂ ಈ ಥರ ಅಳ್ಡು ಅಂತವ್ರು ಏನೂ ಇರಲ್ಲ. ಮತ್ತು ಮೊದಲಾದ್ರೆ ವೇದು ಪಾಪು ಚಿಕ್ಕವನಿದ್ದಾಗ ನಾನು ಶೆಲ್ ಪೊರ್ಸೋದಾಗಿರ್ಬೋದು, ಈ ಥರ ಪಾತ್ರೆ ತೊಳೆಯೋದಾಗಿರ್ಬೋದು, ಇದೇ ಕೆಲಸ 1 ಗಂಟೆಗೆ ಆಗ್ತಾಯಿತ್ತು. ಇವಾಗ ಏನೂ ಇಲ್ಲ. ಅವ್ರ ಅಪ್ಪಾಜಿ ಹೋದ ತಕ್ಷಣವೇ ಫಸ್ಟ್ ಈ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಪಾತ್ರೆ ಗಿತ್ರೆ ಎಲ್ಲ ತೊಳೆದು ಅದಾದ ನಂತರ ಊಟ ಮಾಡೋ ಅಂಥದ್ದು. ಏನೇ ಆದರೂ ಮಕ್ಕಳನ್ನ ಒಬ್ಬಂಟಿಯಾಗಿ ಚಿಕ್ಕವ್ರನ್ನ ದೊಡ್ಡವ್ರು ಮಾಡೋದು ತುಂಬ ಕಷ್ಟದ ಕೆಲಸ. ಇತ್ತೀಚೆಗಂತೂ ನಮ್ಮ ವೇದು ಪಾಪು ತುಂಬ ಅಂದರೆ ತುಂಬ ತರಲೆ ಆಟ ಮಾಡ್ತಾ ಇದ್ದಾನೆ. ಕೆಲವೊಂದು ಸರಿ ಖುಷಿ ಆಗುತ್ತೆ, ನನ್ನ ವೇದು ಪಾಪು ದೊಡ್ಡವನಾಗ್ಬಿಟ್ಟ, ಹೆಂಗೋ ಕೆಲಸಗಳೆಲ್ಲ ಈ ಥರ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಬಿಡುವು ಸಿಕ್ತು ಅಂತ. ಇನ್ನೊಂದು ಕಡೆ ಬೇಜಾರು, ಅದೇ ಚಿಕ್ಕ ಪಾಪು ಆಗಿದ್ರೆ ಚೆನ್ನಾಗಿತ್ತಲ್ವ ಮುದ್ದಾಡೋಕ್ಕೆ ಅಂತ ಅನ್ನೋ ಬೇಜಾರು ನನಗೊಬ್ಳಿಗೆ ಅಲ್ಲ, ನಮ್ಮ ಅಕ್ಕನಿಗೂ ಕೂಡ ಅದೇ ಒಂಥರ ಫೀಲಿಂಗು. ಇನ್ನು ಮುಂದಿನ ವರ್ಷಕ್ಕೆ ನನ್ನ ಮಗ ಸ್ಕೂಲಿಗೆ ಹೋಗ್ಬಿಡ್ತಾನೆ ಅಂತ ನನಗಿಂತಲೂ ಜಾಸ್ತಿ ಸಫರ್ ಪಡ್ತಾರೆ ನಮ್ಮ ಅಕ್ಕ. ಇನ್ನು ಇವಾಗ ಅವ್ರ ಮನೇಲಿ ಆಟ ಆಡೋಕೆ ಹೋಗಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಸಾಕು, ಇಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ತರಲೆ ಮಾಡ್ತಾನೆ. ಅದು ಕೊಡುವ ಇದನ್ನು ಕೊಡುವ, ಬರೇ ತಿಂಡಿ ಕುರ್ಕುಲ್ ತಿಂಡಿ ಮೇಲೇನೆ ಅವನ ಗಮನ. ಇವಾಗ ಊಟ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಏನಾದ್ರೂ ಸ್ನ್ಯಾಕ್ಸ್ ಬೇಕು ಅವನಿಗೆ. ಒಂದು ½ ಅನ್ ಅವರ್ ಆಯ್ತು ಊಟ ಎಲ್ಲ ಮಾಡಿಸಿ. ಏನಾದ್ರೂ ಬೇಕೇ ಬೇಕೀಗ. ಇಲ್ಲ 1-2 ಆಗಲಿ ಬಿಸ್ಕೆಟ್ ಆಗಲಿ ಕೊಡಬೇಕು. ನೀರಲ್ಲಿ ಹತ್ಕೊಳ್ ತಿನ್ನೋದಕ್ಕೆ ನೋಡ್ತಾ ಇರ್ಬೋದು ಬಂದ. ಇನ್ನು ಅವ್ರ ಅಣ್ಣ ಅವ್ರ ಅಕ್ಕ ದುರ್ಗ ಹೊರಡ್ತಾ ಇದ್ದಾರೆ. ಹಂಗಾಗಿ ನನಗೆ ಬಟ್ಟೆ ಹಾಕು, ಬೇಗ ನಾನು ಹೋಗ್ಬೇಕು, ನನ್ನ ಬಟ್ಟೆ ಕೊಡ್ಬಾ ಹೊಸ ಬಟ್ಟೆನ ಅಂತ ಕೇಳೋಕೆ ಬಂದಿದ್ದಾನೆ. ಈ ಥರ ತುಂಬ ಅಂದರೆ ತುಂಬ ತರಲೆ ವೇದು ಪಾಪು ಆಗಿದ್ದಾನೆ. ಇವಾಗ ಅವ್ರ ಜೊತೆ ಕಳ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಯಾಕಂದರೆ ಇವನು ತುಂಬ ತರಲೆ ಮಾಡ್ತಾನೆ. ಅವರು ಹೋಗ್ತಾ ಇರೋದು ಏನೋ ಬಟ್ಟೆ ಪರ್ಚೇಸ್ ಮಾಡೋಕ್ಕೋ ಏನಕ್ಕೆ ಇರ್ಬೋದು. ನೋಡೋಣ ಬನ್ನಿ ವೇದು ಪಾಪು ಅವತಾರನ. ಏನು ಹಂಗೆ ಬರೋದು ಇನ್ನು ಅವ್ರ ದೊಡ್ಡಮ್ಮ ಬಂದುಬಿಟ್ಟು ದುರ್ಗಾ ಎಲ್ಲ ಹೋಗ್ತಾ ಇರೋದು, ಸ್ವಾತಿ ಬಂದು ಊರಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೂ ಅದಕ್ಕೂ ವೇದು ಪಾಪು ಇನ್ನೂ ಹಠ ಮಾಡ್ತಾ ಇದ್ದಾನೆ. ಹಂಗಾಗಿ ನಾನು ಬಟ್ಟೆ ಕೊಡ್ತೀನಿ, ನೀನು ಅವ್ರ ಹತ್ರನೇ ಹೋಗ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ಇನ್ನು ನನಗೆ ಯಾವ ಥರ ಹಿಂಸೆ ಮಾಡಿದ್ನೋ ಅದೇ ಥರ ಹೋಗ್ಬಿಟ್ಟು ಅವ್ರ ದೊಡ್ಡಮ್ಮನಿಗೂ ಅವ್ರ ಅಕ್ಕನಿಗೂ ಅವ್ರ ಅಣ್ಣನಿಗೂ ಈ ಥರ ಹಿಂಸೆ ಮಾಡ್ತಾ ಇದ್ದಾನೆ. ಇವಾಗ ನನ್ನನ್ನು ಯಾವ ಥರ ಮಾಡಿದ್ನೋ ಅವ್ರನ್ನೂ ಕೂಡ ಅದೇ ಥರ. ಅವನಿಗೆ ಸಿಟ್ಟು ಬಂದರೆ ತುಳಸಿ ಗಿಡನೆಲ್ಲ ಚೂಟ್ ಹಾಕೋದು, ಇಲ್ಲ ಅಂತಂದರೆ ಸ್ಲಿಪ್ಪರ್ನೆಲ್ಲ ತಗೊಂಡು ಯಾರು ಅವನಿಗೆ ಬೈದಿರ್ತೀವೋ ಅವ್ರನ್ನ ಬಿಸಾಕೋದು, ಆ ಥರ. ಇನ್ನು ಈ ಪಾತ್ರೆ ತೊಳೆಯೋದೆಲ್ಲ ಆದಮೇಲೆ ಇನ್ನೊಮ್ಮೆ ಪಟ್ಲಿ ಮರಿಗೆ ಮೇವು ನೀರೇನು ನೋಡಲ್ಲ, ನೀರು ಆಲ್ರೆಡಿ ತೋರಿಸಿ ಬಂದಿದ್ದೀನಿ. ಮುಸುರೆ ಎಲ್ಲ ಇಟ್ಟಿದ್ದೀನಲ್ವ, ಆವಾಗಲೇ ಹೊರಗಡೆ ಇಟ್ಕೊಂಡಲ್ಲ, ಆವಾಗಲೇ ಮುಸುರೆ ನೀರೆಲ್ಲ ಒಂದರಲ್ಲಿ ಹಾಕ್ಬಿಟ್ಟು ಮುಸುರೆ ತೋರಿಸಿ ಬಂದಿದ್ದೀನಿ. ಬರೀ ನೀರನ್ನ ಇಡೋದಿಲ್ಲ ನಾವು ಪಟ್ಲಿ ಮರಿಗೆ, ಈ ಮುಸುರೆ ನೀರು ಅಂತ ಏನು ಹೇಳ್ತೀವಿ ಅದೇ ನೀರನ್ನ ಇಡೋ ಅಂಥದ್ದು. ಮತ್ತು ಗಟ್ಟಿ ಮುಸುರೆ, ಅನ್ನ ಮುದ್ದೆ ಈ ಥರ ಎಲ್ಲ ಜಾಸ್ತಿ ಇದ್ದರೆ ಅದನ್ನೇ ಬೇರೆ ಹಾಕಿರ್ತೀವಿ. ಇನ್ನು ನೀರಿನಂಥದ್ದೇ ಬೇರೆ ಈ ರೀತಿ ಪಟ್ಲಿ ಮರಿಗೆ ರೂಢಿ ಮಾಡಿದ್ದೀನಿ. ಬರೀ ನೀರು ಅಂತಂದು ಯಾವುದೂ ಕುಡಿಯೋಲ್ಲ, ಎಲ್ಲನೂ ಕೂಡ ಅಷ್ಟೇ ಮುಸುರೆ ನೀರನ್ನೇ ಕುಡಿತವೆ, ಅದೊಂದು ಖುಷಿ. ಇನ್ನು ಅಲ್ಲಿ ಪಟ್ಲಿ ಮರಿ ಹತ್ರ ಹೋದಾಗೂ ಕೂಡ ವೇದು ಪಾಪು ಅಲ್ಲಿನೂ ಕೂಡ ಬಂದಿರ್ತಾನೆ. ಯಾವುದಾದ್ರೂ ಒಂದು ರೀತಿ ತರಲೆ ಮಾಡೇ ಮಾಡ್ತಾನೆ. ಈ ಥರ ನಮ್ಮ ವೇದು ಪಾಪು ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ, ಎಷ್ಟು ಬೇಗ ಫೀಡಿಂಗ್ ಎಲ್ಲ ಮಾಡಿಸೋದು ಬಿಡಿಸ್ಬಿಟ್ಟೆ. ಆಗಿನ ಕಷ್ಟ ನೆನೆಸ್ಕೊಂಡ್ರಂತೂ ಇನ್ನೂ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಮನೆಯಲ್ಲಿ ಯಾರಾದರೂ ದೊಡ್ಡವ್ರು ಇರಬೇಕು, ಹಿರಿಯವರು ಅಂತ. ಹಂಗಾದರೆ ಪಾಪ ಅವ್ರನ್ನ ನೋಡಿಕೊಂಡ್ರೆ ನಾವು ಈ ಥರ ಎಲ್ಲ ಕೆಲಸ ಮಾಡ್ಕೊಳ್ಬೋದು, ನೋಡ್ತಾ ಇರ್ಬೋದು. ಇವಾಗ ಒಂದು 10:45
11 ಗಂಟೆಗೆ ನಾನು ಪಾತ್ರೆ ತೊಳೆಯೋದಕ್ಕೆ ಹೊರಗಡೆ ಇಟ್ಕೊಂಡೆ 10:45 ಹಂಗೆ. ಇನ್ನು ಪಡ್ಲಿ ಮರಿಗೆ ನೀರೆಲ್ಲ ತೋರಿಸಿ ಬರೋಷ್ಟೊತ್ತಿಗೆ ಒಂದು 11 ಗಂಟೆ ಆಯಿತು ಅಂತ ಅನಿಸುತ್ತೆ. ಇವಾಗ ಬಂದು ನೋಡ್ತಾ ಇರ್ಬೋದು ವೇದಪಾಪು ಇನ್ನೂ ವಿಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ನನಗೆ. ಏನಪ್ಪ ಅಂತಂದರೆ ಆ ಗಿಡ ಮುರಿದಾಕ್ತೀನಿ, ಈ ಗಿಡ ಮುರಿದಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಇವಾಗ ಪಾತ್ರೆ ತೊಳೆದಿದ್ದ ತಕ್ಷಣವೇ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಫಸ್ಟು ಜೋಲಿಯಲ್ಲಿ ಹಾಕಬೇಕು. ಇಲ್ಲ ಅಂತಂದರೆ ಅವ್ರು ಹೋಗುವಾಗ ಎಷ್ಟು ಹಠ ಮಾಡ್ತಾನೋ ಗೊತ್ತಿಲ್ಲ. ಏನಿಲ್ಲ ಅಂತಂದರೂ ಇವಾಗ 1 ಗಂಟೆಗೆಲ್ಲ ನನ್ನ ಎಲ್ಲ ಕೆಲಸನೂ ಮುಗ್ದಿರುತ್ತೆ. ಮೊದಲಾದರೆ 1 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಕೆಲಸನ. ಯಾಕಂದರೆ 10 ಗಂಟೆಗೆಲ್ಲ ಅವ್ರ ಅಪ್ಪಾಜಿನ 10-10:15 ಕಳಿಸಿದ್ರೆ ವೇದಪಾಪು ಊಟ ಮಾಡಿಸೋದು, ಅದಾದಮೇಲೆ ಅವನಿಗೆ ಊಟ ಅಂತಂದರೆ ರಾಗಿ ಸರಿ ಅಲ್ವಾ ಮಾಡ್ತಾ ಇದ್ದಿದ್ದು, ಅದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋದಂತೆ ಅದನ್ನೆಲ್ಲ ಮಾಡೋದಂತೆ. ಅವನಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ಒಂದು 12:30 ಈ ಥರ ಆಗ್ಬಿಡೋದು. ಇವಾಗಾದರೆ ಏನೂ ಇಲ್ಲ, ಬೇಗ ಬೇಗ ಊಟ ಮಾಡ್ತಾನೆ. ಏನಂದರೆ ಸ್ವಲ್ಪ ಊಟ ಮಾಡೋದಕ್ಕೆ ಹಠ ಮಾಡ್ತಾನೆ. ನೋಡ್ತಾ ಇರ್ಬೋದು ನಾನು ಎಲ್ಲಿ ಹೋಗ್ತೀನಿ ಅಲ್ಲ ನಿಂದೆ ಬರೋ ಅಂಥದ್ದು. ಮತ್ತು ನಾನೇನಾದರೂ ಸಿಟ್ಟು ಬಂದು ಒಂದು ಮಾತು ಬೈದೆ ಅಂತ ಹೇಳಿದ್ರೆ ಇಲ್ಲಿ ಇರೋಂಥ ಆಟ ಸಾಮಾನು ಬಕೆಟ್ಗಳನ್ನೆಲ್ಲ ತಗೊಂಡು ದಿಕ್ಕಿಗೆ ಒಂದೊಂದು ಎಸೆಯೋದು ಈ ಥರ. ಇನ್ನು ಸ್ನಾನ ಮಾಡೋದಕ್ಕೆ ಬಟ್ಟೆ ಬಿಚ್ಚೋಣ ಅಂತ ಬಂದರೆ ಏನು ಮಾಡಿದ್ರು ಬಿಚ್ಕೊತಾ ಇಲ್ಲ. ಹಾಗಾಗಿ ಫಸ್ಟು ಊಟ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಡೈಲಿನೂ ನಾನು ಸ್ವಲ್ಪ ಊಟ ಮಾಡೋ ಅಂಥದ್ದೆಲ್ಲ ಲೇಟೇನೆ. ಇನ್ನು ಪಾತ್ರೆನ ಹೊರಗಡೆನೇ ಇಟ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ. ಊಟ ಮುಗಿಸಿ ಇವಾಗ ಇದನ್ನು ಅಂದರೆ ಶೆಲ್ಪು ಅದನ್ನೆಲ್ಲ ಒರೆಸ್ಕೊಳ್ಳೋ ಅಂಥದ್ದು. ನೋಡ್ತಾ ಇರ್ಬೋದು ಈ ರೀತಿ ಅಡುಗೆ ಆದ ನಂತರನೇ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಅವಾಗ ಒಂಥರ ಹಿಂಸೆ ಇತ್ತು. ಫಸ್ಟ್ ಇದನ್ನೆಲ್ಲ ಒರೆಸ್ಕೊಂಡೇ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹೋಗ್ತಾ ಇದ್ದಿದ್ದು. ಬಟ್ ಇವತ್ತು ಮಾತ್ರ ಉಲ್ಟಾ ಆಗಿದೆ. ಊಟ ಮುಗಿಸ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು, ಯಾಕಂದರೆ ಬೆಳಗ್ಗೆ ಲೇಟ್ ಅಲ್ವಾ, ಹಾಗಾಗಿ. ಚಟ್ನಿ ಮುದ್ದೆ ಅಂತೂ ಸೂಪರಾಗಿತ್ತು. ಸ್ವಲ್ಪ ಖಾರ ಆಗಿತ್ತು, ಪರವಾಗಿಲ್ಲ. ನಾನಾದರೂ ಒಗ್ಗರಣೆ ಹಾಕ್ಕೊಂಬಿಟ್ಟು ಊಟ ಮಾಡಿದ್ದೀನಿ. ಪಾಪ ನಮ್ಮ ಮನೆಯವರು ಒಗ್ಗರಣೆ ಹಾಕಿಲ್ಲ, ಅದನ್ನು ಸ್ವಲ್ಪ ಖಾರನೇ ಅಂತ ಅನಿಸುತ್ತೆ. ಇನ್ನು ಬೆಳಗ್ಗೆ ಟೈಮ್ ಮಾಡಿರ್ತೀನಲ್ವ, ಅದು ಮುದ್ದೆ ಅನ್ನನೆಲ್ಲ ಈ ಥರ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇನ್ನು ಈ ಥರ ಒರೆಸೋ ನೀರಿಗೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒರೆಸಿದ್ರೆ ನೆಗೆಟಿವಿಟಿ ಎಲ್ಲ ಹೋಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗಾಗಿ ನಾನು ಕೂಡ ಅದೇನ್ನೇ ಪಾಲಿಸ್ತೀನಿ. ಇನ್ನು ನಮ್ಮ ಮನೆಗೆ ನೀಲಜ್ಜಿ ಅಂತ ಬರ್ತಿದ್ರಲ್ಲ ಹಿಂದೆ, ಆ ಅಜ್ಜಿ ಬಂದಿದ್ರು. ಅಜ್ಜಿ ಜೊತೆ ಮಾತಾಡ್ಕೊತ ಎಲ್ಲ ಒರೆಸ್ಕೊತಾ ಇದ್ದೀನಿ. ಬರ್ತಾ ಇರ್ತಾರೆ ಅವಾಗ ಅಜ್ಜಿ. ನನಗಂತೂ ತುಂಬ ಖುಷಿ ಆಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಯಾರು ಯಜಮಾನ್ರಿಲ್ಲ, ಈ ಥರ ಯಾರಾದರೂ ಬಂದು ಹೋಗ್ತಾ ಇದ್ರೆ ಖುಷಿ ಆಗುತ್ತೆ. ಬೆಳಗ್ಗೆ ಬಂದರೆ ಅಜ್ಜಿ ಒಂದೊಂದು ದಿನ ಸಂಜೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ನನಗೂ ಕೂಡ ಸ್ವಲ್ಪ ಈ ಸೊಪ್ಪು ಅದನ್ನೆಲ್ಲ ಸೋಸ್ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ನಾನೇನು ಕೆಲಸಕ್ಕಿಡಲ್ಲ. ಯಾಕಂದರೆ ಮತ್ತೆ ಅಜ್ಜಿ ವಯಸ್ಸಾಗಿದೆ, ಏನು ಕೆಲಸ ಮಾಡೋಕ್ಕಾಗಲ್ಲ, ನೀವು ಆಮೇಲೆ ತಪ್ಪು ತಿಳ್ಕೊಬೇಡಿ, ಕೆಲಸಕ್ಕೆ ಇಟ್ಕೊಳ್ಳೋಂಗಾಗುತ್ತೆ ಅಂತ. ಬೇಕಾದರೆ ಯಾವಾಗಾದರೂ ಒಂದಿನ ಅಜ್ಜಿ ಹತ್ರನೇ ಮಾತಾಡಿಸ್ತೀನಿ. ನನಗಂತೂ ತುಂಬ ಇಷ್ಟ. ಈ ಕಡೆ ನಮ್ಮ ಮನೆಯರಿದ್ದಾರಲ್ಲ, ಅವ್ರ ಅಮ್ಮ ಅಪ್ಪನೂ ಕೂಡ ಜಾಸ್ತಿ ಬರಲ್ಲ, ಇಲ್ಲೇ ಇರೋವಂಥದ್ದು ನಮ್ಮನೆ ಪಕ್ಕದಲ್ಲೇ. ಯಾಕಂದರೆ ಅವ್ರಿಗೂ ಕೂಡ ಕೆಲಸ ಅದು ಇದು ಇರುತ್ತಲ್ಲ. ಈ ಥರ ಇವಜ್ಜಿ ಆರಾಮಾಗಿರ್ತಾರೆ. ಇವರೇ ಬರೋ ಅಂಥದ್ದು. ಇವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ತಂಗಿ ಇದಾರಲ್ಲ, ಅವ್ರ ಅತ್ತೆ. ಇವರೊಬ್ಬರೇನೆ ಇಲ್ಲೇ ಇರ್ತಾರೆ ನಮ್ಮ ತೋಟದಲ್ಲೇನೆ. ಅವ್ರು ಬಂದ್ಬಿಟ್ಟು ಅಲ್ಲಿ ನಮ್ಮ ಮರೂರಲ್ಲಿ ಇರೋವಂಥದ್ದು ಮಗ ಸೊಸೆ, ಅಂದರೆ ನನ್ನ ತಂಗಿಗಳು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಈ ಥರ ಮನೆಗೆ ಯಾರಾದರೂ ಒಬ್ಬರಿದ್ರೆ ನನಗೂ ಕೂಡ ಇಷ್ಟೊತ್ತಂತ ಫೋನಲ್ಲಿ ಆಗಿರ್ಬೋದು, ಈ ಥರ ಲಾಗ್ಗಳಲ್ಲಾಗಿರೋದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಜ್ಜಿ ತಲೆಗೆ ಎಣ್ಣೆ ಹಚ್ತಾರಲ್ಲ, ಆ ವಿಧಾನ ಅಂತೂ ನನಗೆ ತುಂಬ ಇಷ್ಟ. ನಮ್ಮಮ್ಮ ಅವರಮ್ಮ ಇದ್ದಾರಲ್ಲ, ಅವರು ಕೂಡ ಇದೇ ರೀತಿ ನಾವು ಚಿಕ್ಕವರಿದ್ದಾಗ ತಲೆಗೆಲ್ಲ ಎಣ್ಣೆ ಹಾಕ್ತಾ ಇದ್ದಿದ್ದು. ಹಾಗಾಗಿ ಈ ಅಜ್ಜಿನ ನಮ್ಮ ಅಮ್ಮ ಇದ್ದಾರಲ್ಲ, ಅವರಮ್ಮ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದೇ ರೀತಿ ಒಂಥರ ಎಷ್ಟು ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಾರೆ. ಇನ್ನು ಎಲ್ಲನೂ ಕೂಡ ಒರೆಸಿದ್ದಾಯಿತು, ನೋಡ್ತಾ ಇರ್ಬೋದು. ಇವಾಗ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ ನೀಟಾಗಿ. ಇನ್ನು ಈ ಕೆಲಸ ಎಲ್ಲ ಮುಗಿಸಿದ್ರೆ ಸ್ವಲ್ಪ ಎಡಿಟಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ವಾಯ್ಸ್ ಓವರ್ ಎಡಿಟಿಂಗ್, ಇದೇನಾದರೂ ಕೆಲಸ ಇರುತ್ತೆ. ಮತ್ತು ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಗಳನ್ನ ಶಾರ್ಟ್ ವೀಡಿಯೋ ಮಿನಿ ಲಾಗ್ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಲ್ಲೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋಗಳಿಗೂ ಅಷ್ಟೇ, ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ನಮ್ಮಂಥ ಹಳ್ಳಿ ಹೆಣ್ಮಕ್ಳಿಗೆ. ಇನ್ನು ಹೊರಗಡೆ ಪಟ್ಲಿ ಮರಿ ನೋಡ್ತಾ ಇರಬೇಕು. ಯಾಕಂದರೆ ಒಂದು ಪಟ್ಲಿ ಮರಿಗೆ ಒಂಥರ ಕತ್ತಿನ ಕೆಳಗಡೆ ಕೂದಲೆಲ್ಲ ಉದುರು ಬಿಟ್ಟು ಒಂಥರ ಗಾಯ ಥರ ಆಗಿಬಿಟ್ಟಿದೆ. ಅದಕ್ಕೂ ಕೂಡ ಔಷಧಿ ಅದನ್ನೆಲ್ಲ ಹಚ್ಬೇಕಲ್ವ. ಪಟ್ಲಿ ಮರಿ ಕಣ್ಣು ಕಾಲು ಕೂಡ ನೋಡ್ತಾ ಇರಬೇಕು ಆವಾಗವಾಗ.
ಇನ್ನು ಡಾಕ್ಟ್ರನ್ನ ಕೂಡ ಕರೆಸಿಬಿಟ್ಟು ಅದಕ್ಕೆ ಒಂದು ಇಂಜೆಕ್ಷನ್ ಕೂಡ ಹಾಕ್ಸಿದ್ವಿ. ಇವಾಗ ಪರವಾಗಿಲ್ಲ, ಹುಷಾರಾಗಿದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಬೆಳಗ್ಗೆಯಿಂದ 1 ಗಂಟೆ 1:30ವರೆಗೂ ಲಾಗ್ ಇದೇ ಥರ ಇರುತ್ತೆ ಪ್ರತಿದಿನ. ಅಂದರೆ ವಾರದ ದಿನ ಮಂಗಳವಾರ ಶುಕ್ರವಾರ ಸ್ವಲ್ಪ ಬೇಗನೆ ಮುಗಿಸಿರ್ತೀನಿ, ಯಾಕಂದರೆ ವಾರದ ಟೈಮ್ ಅಲ್ವಾ. ಹಾಗಾಗಿ ನಂದು ಸ್ನಾನ ಈ ಥರ ತಲೆಗೆಲ್ಲ ಮೆಹಂದಿ ಅದು ಇದು ಹಾಕೋದೆಲ್ಲ ಇರುತ್ತಲ್ಲ, ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ಬೇಗನೆ ಮುಗಿಸ್ಕೊಂಡಿರ್ತೀನಿ. ಇನ್ನು ಫೇಸ್ಗೆ ಕಡಲೆ ಹಿಟ್ಟು ಮೊಸರು ಈ ಥರ ಎಲ್ಲ ಅಪ್ಲೈ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಬೇಗ ಮುಗಿಸ್ಕೊಂಡಿರ್ತೀನಿ. ಮತ್ತು ನಾವು ಬಂದುಬಿಟ್ಟು ಸೌದೆ ಒಲೆಯಲ್ಲಲ್ವ ನೀರೆಲ್ಲ ಕಾಯಿಸ್ಕೊಳ್ಳೋದು, ಸ್ವಲ್ಪ ಲೇಟೇ ಆಗುತ್ತೆ. ಹಾಗಾಗಿ ಇನ್ನು ಅಡುಗೆ ಮನೆ ಕೆಲಸ ಇದಾಗಿರುತ್ತೆ. ಇನ್ನು ಪಾತ್ರೆ ಎಲ್ಲ ಜೋಡಿಸಿದ ಮೇಲೆ ಸ್ವಲ್ಪ ನೀರೆಲ್ಲ ಚೆಲ್ಲಿರುತ್ತಲ್ಲ, ಅದನ್ನೆಲ್ಲ ಮಾಫ್ ತಗೊಂಡು ಒರೆಸ್ತಾ ಇರ್ತೀನಲ್ಲ, ಆಗ್ಲೇ ಇನ್ನೂ ಸ್ವಲ್ಪ ಅದ್ರ ಜೊತೆ ನೀರು ಚಿಮುಕ್ಸ್ಬಿಟ್ಟು ಒರೆಸ್ಕೊಳ್ತೀನಿ. ಯಾಕಂದರೆ ಚಿಕ್ಕ ಮನೆ ಆಗಿರೋದ್ರಿಂದ ಮಿಕ್ಸಿಗೆ ಎಲ್ಲನೂ ಅಲ್ಲೇ ಹಾಕ್ಕೊಂಡಿರ್ತೀನಲ್ಲ, ಸ್ವಲ್ಪ ಎಲ್ಲ ಸಿಡ್ದಿರುತ್ತೆ. ಹಾಗಾಗಿ ತಕ್ಷಣಕ್ಕೆ ಎಲ್ಲ ಮಾಫಲ್ಲಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮತ್ತು ಕೆಲವೊಂದು ಸಲ ನಾನು ಬಟ್ಟೆಲೇ ನೆಲ ಒರೆಸೋದು, ಜಾಸ್ತಿ ಈ ಥರ ಮಾಫ್ ಬಳಸಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ನನಗೆ ಅಷ್ಟೊಂದು ಸರಿ ಹೋಗಲ್ಲ. ಈ ಥರ ನೀರು ಏನಾದರೂ ಚೆಲ್ಲಿದಾಗ ಅಷ್ಟೇ ನಾನು ಬಳಸೋವಂಥದ್ದು. ಯಾವಾಗಾದರೂ ಎಮರ್ಜೆನ್ಸಿ ಅಂತ ಇರುತ್ತಲ್ಲ, ಆ ಟೈಮಲ್ಲಿ ಮಾಫಲ್ಲೇ ನೆಲ ಒರೆಸ್ಕೊಂಡಿರ್ತೀನಿ. ಇನ್ನು ಪಟ್ಲಿ ಮರಿಗಳು ಏನು ಎತ್ತ ಹೊರಗಡೆ ಹೋಗಿ ಇನ್ನೊಮ್ಮೆ ನೋಡಬೇಕು, ಇಷ್ಟೊತ್ತಾದರೂ ಇಲ್ಲೇ ಆಗೋಗ್ಬಿಡ್ತು. ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೆಲಸ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್.